ಆತ್ಮೀಯ ವಿದ್ಯಾರ್ಥಿಗಳಿಗೆ AP ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು 8ನೇ ತರಗತಿಯ ಗಣಿತದ 11ನೇ ಅಧ್ಯಾಯ ಆಗಿರತಕ್ಕಂಥ ನೇರ ಮತ್ತು ವಿಲೋಮ ಅನುಪಾತಗಳ ಬಗ್ಗೆ ನೋಡೋಣ. ಮೊದಲಿಗೆ ನೇರ ಮತ್ತು ವಿಲೋಮ ನೇರ ಅನುಪಾತದ ಬಗ್ಗೆ ನೋಡೋಣ. ಇಲ್ಲಿ ಮೊದಲನೇ ಪಾಯಿಂಟ್ನ ನೆನ್ಪಿಟ್ಕೋಬೇಕಾಗಿರ್ತಕ್ಕಂಥದ್ದು, ಇಲ್ಲಿ ಎಕ್ಸ್ನ ಬೆಲೆಯು ಹೆಚ್ಚಾದಂತೆ ವಾಯ್ನ ಬೆಲೆಯು ಹೆಚ್ಚಾಗುವಾಗ, ಎಕ್ಸ್ನ ಬೆಲೆಯನ್ನು ಹೆಚ್ಚು ಮಾಡಿದಾಗ ವಾಯ್ ಬೆಲೆಯು ಹೆಚ್ಚಾಗುವಾಗ x/y ಅನುಪಾತವು ಯಾವುದೇ ರೀತಿಯಲ್ಲಿ ಬದಲಾಗದೇ ಇರುವುದನ್ನು ನಾವು ಕಾಣಬಹುದು. ಇದು ಸ್ಥಿರಾಂಕ ಆಗಿದೆ ಅಂತಕ್ಕಂಥದ್ದನ್ನು ನೀವು ಮೊದಲಿಗೆ ನೆನಪಿಟ್ಕೋಬೇಕಾಗಿರತಕ್ಕಂಥ ಅಂಶ. ಇಲ್ಲಿ ಎಕ್ಸ್ನ ಬೆಲೆಯು ಹೆಚ್ಚಿದಂತೆ ವಾಯ್ನ ಬೆಲೆಯು ಹೆಚ್ಚಾಗುವಾಗ x/y ಅನುಪಾತವು ಯಾವುದೇ ರೀತಿಯಲ್ಲಿ ಬದಲಾಗದೇ ಇರುವುದು. ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಸ್ಥಿರಾಂಕ ಅಂತ ಕರಿತೀವಿ. ಏನಂತ ಕರಿತೀವಿ? ಸ್ಥಿರಾಂಕ. ಈ ಪಾಯಿಂಟನ್ನು ಮೊದಲಿಗೆ ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ನಾವೀಗ 11.1ರ ಅಭ್ಯಾಸಗಳನ್ನು ನೋಡೋಣ. 11.1 ಪ್ರಶ್ನೆ ಸಂಖ್ಯೆ 1 ನೋಡ್ರಿ. ರೈಲ್ವೆ ನಿಲ್ದಾಣದ ಬಳಿ ಕಾರಿನ ನಿಲುಗಡೆಯ ಶುಲ್ಕವು ಈ ಕೆಳಗಿನಂತಿದೆ. ರೈಲ್ವೆ ನಿಲ್ದಾಣದ ಬಳಿ ಕಾರಿನ ಶುಲ್ಕ, ನಿಲುಗಡೆಯ ಶುಲ್ಕ ಏನೈತೆ ಅಂದ್ರೆ 4 ಗಂಟೆ ಕಾರ್ ನಿಲ್ಲಿಸಿದ್ರೆ 11.1 ರೈಲ್ವೆ ನಿಲ್ದಾಣದ ಬಳಿ ಕಾರಿನ ನಿಲುಗಡೆಯ ಶುಲ್ಕ ಈ ಕೆಳಗಿನಂತಿದೆ. 4 ಗಂಟೆ ಅವಧಿಗೆ 60 ರೂಪಾಯಿ. 4 ಗಂಟೆ ನಿಲ್ಲಿಸಿದ್ರೆ ಎಷ್ಟು ರೂಪಾಯಿ? 60 ರೂಪಾಯಿ. ನೆಕ್ಸ್ಟ್ 8 ಗಂಟೆ ನಿಲ್ಲಿಸಿದ್ರೆ ಎಷ್ಟು? 100 ರೂಪಾಯಿ. 12 ಗಂಟೆ ನಿಲ್ಲಿಸಿದ್ರೆ 140 ರೂಪಾಯಿ. ನೆಕ್ಸ್ಟ್ ಅದೇ ರೀತಿ 24 ಗಂಟೆ ನಿಲ್ಲಿಸಿದ್ರೆ 180 ರೂಪಾಯಿ ಅಂತ ಐತಿ. ಇಲ್ಲಿ ಏನು ಅವರ್ಸನ್ನು ನಾವು ಎಕ್ಸ್ ಅಂತ ತಗೊಳ್ಳೋಣ, ರುಪೀಸನ್ನು ವಾಯ್ ಅಂತ ತಗೊಳ್ಳೋಣ. ಈಗ ಇದೇನಾಗುತ್ತೆ ಅಂದ್ರೆ 4 ಅವರ್ಸ್ಗೆ 60 ರೂಪೀಸ್ ಈಸ್ ಈಕ್ವಲ್ ಟು 8 ಅವರ್ಸ್ಗೆ 100 ರೂಪೀಸ್ ಆ್ಯಂಡ್ 12 ಅವರ್ಸ್ಗೆ 140 ರೂಪೀಸ್ ಆ್ಯಂಡ್ 24 ಅವರ್ಸ್ಗೆ 180 ರೂಪೀಸ್. ಈಗ ನೋಡ್ರಿ, ಇಲ್ಲೇನು ಎಕ್ಸ್ ಬೆಲೆ ಹೆಚ್ಚಾಗತೈತಿ ಮತ್ತು ವಾಯ್ ಬೆಲೆ ಹೆಚ್ಚಾಗತೈತಿ. ಆದರೆ ಡೆಫಿನೇಷನಲ್ಲಿ ಅವುಗಳ ಅನುಪಾತದಲ್ಲಿ ಯಾವುದೇ ರೀತಿ ಬದಲಾಗಬಾರ್ದು. ಆದರೆ ಇಲ್ಲಿ ಏನಾಗತ್ತೆ ನೋಡ್ರಿ, 4 1 4 ಎಷ್ಟು? 2 ಉಳಿತು. 4 5 20 1/15 ಅಂತ ಬಂತು. ಈಕ್ವಲ್ ಟು 4 2 8 4 2 8 2 ಉಳಿತು. 4 5 2/25 ಅಂತ ಬಂತು. ಈಕ್ವಲ್ ಟು 4 3 12 4 3 12 2 ಉಳಿತು. 4 5 20 3/35. 4 6 24. ನೆಕ್ಸ್ಟ್ 4 4 16 4 5 ಏನಾಗತ್ತೆ? 6/45. ಇಲ್ಲಿ ಏನಾಗತ್ತೈತಿ? ಇವುಗಳು ಸಮ ಆಗತ್ತಿಲ್ಲ. ಏನಾಗತ್ತಿಲ್ಲ? ಸಮ ಆಗತ್ತಿಲ್ಲ. ಆದ್ದರಿಂದ ನೇರ ಅನುಪಾತದಲ್ಲಿ ಇಲ್ಲ. ನಿಲುಗಡೆಯ ಶುಲ್ಕವು ಆದ್ದರಿಂದ ನಿಲುಗಡೆಯ ಶುಲ್ಕವು ನಿಲುಗಡೆಯ ಅವಧಿಯೊಂದಿಗೆ ನಿಲುಗಡೆಯ ಶುಲ್ಕವು
ನಿಲುಗಡೆಯ ಅವಧಿಯೊಂದಿಗೆ ನೇರ ಅನುಪಾತದಲ್ಲಿ ಇಲ್ಲ. ಅಂತಿದ್ದರಿಂದ ನಾವು ಬರೀಬೇಕು. ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡ್ರಿ. ಪ್ರಶ್ನೆ ಸಂಖ್ಯೆ 2. ಬಣ್ಣದ ಮಿಶ್ರಣವೊಂದನ್ನು 1 ಭಾಗ ಕೆಂಪು ವರ್ಣದ್ರವ್ಯ ಮತ್ತು 8 ಭಾಗ ಆಧಾರ ದ್ರಾವಕದೊಂದಿಗೆ ಸೇರಿಸಿ ತಯಾರಿಸಿದೆ. ಈ ಕೆಳಗಿನ ಕೋಷ್ಟಕದಲ್ಲಿ ಸೇರಿಸಬೇಕಾದ ಆಧಾರ ದ್ರಾವಕದ ಭಾಗಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಏನು ಮಾಡಿದಾರಪ್ಪ ಅಂತಂದ್ರೆ 1 ಭಾಗ ಕೆಂಪು ವರ್ಣದ್ರವ್ಯ ಮತ್ತು 8 ಭಾಗ ಆಧಾರ ಬಣ್ಣವನ್ನು ಕೂಡಿಸಿ ಏನು ಮಾಡಿದಾರ, ದ್ರಾವಕವನ್ನು ತಯಾರು ಮಾಡಿದ್ದಾರೆ. ಈಗ ಈ ಬಿಟ್ಟ ಸ್ಥಳಗಳನ್ನು ನಾವು ಏನು ಮಾಡಬೇಕಂದ್ರೆ ತುಂಬಬೇಕಾಗಿದೆ. ವರ್ಣದ್ರವ್ಯದ ಭಾಗ ಶಾರ್ಟ್ಕಟ್ ಬರಿತೀನಿ ನಾನು. ನೆಕ್ಸ್ಟ್ ಆಧಾರ ದ್ರಾವಕದ ಭಾಗ 1 ಭಾಗ ಇದ್ದಾಗ ಇಲ್ಲಿ 8 ಭಾಗ ಆಗಿದೆ, ಇಲ್ಲಿ 4 ಅದ, ಇಲ್ಲಿ ಎಷ್ಟು, ನೆಕ್ಸ್ಟ್ 7, 12, 20 ಈ ರೀತಿಯಾಗಿ ಐತಿ. ಇಲ್ಲಿ ವರ್ಣದ್ರವ್ಯದ ಭಾಗ 1 ಭಾಗ ಇದ್ದಾಗ ಆಧಾರ ದ್ರಾವಕದ ಭಾಗ 8 ಭಾಗ ಐತಿ. ಹಂಗಿತ್ತಂದ್ರೆ ಇಲ್ಲಿ 4 ಭಾಗ ಇದ್ದಾಗ ಇಲ್ಲಿ ಎಷ್ಟು ಭಾಗ ಬರ್ತೈತಿ? 1 × 4 ಅಂದ್ರೆ 4, 8 × 4 ಅಂತಂದ್ರೆ 8 × 4 32, 7 1 × 7 ಅಂತಂದ್ರೆ 7, 8 × 7 ಅಂತಂದ್ರೆ 8 7 56, 12 1 × 12 ಅಂದ್ರೆ 12, 8 × 12 ಅಂತಂದ್ರೆ 96, 1 × 20 ಅಂದ್ರೆ 20, 20 × 8 ಅಂದ್ರೆ 160 ಈ ರೀತಿಯಾಗಿ ಬರಿತೀವಿ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 3 ನೋಡ್ರಿ. ಪ್ರಶ್ನೆ ಸಂಖ್ಯೆ 3. ಮೇಲಿನ ಪ್ರಶ್ನೆ 2ರಲ್ಲಿ 1 ಭಾಗ ಕೆಂಪು ದ್ರಾವಣಕ್ಕೆ 75 ಮಿಲಿ ಆಧಾರ ದ್ರಾವಕ ಬೇಕಾದರೆ 1800 ಮಿಲಿ ಆಧಾರ ದ್ರಾವಕದೊಂದಿಗೆ ಮಿಶ್ರಣ ಮಾಡಬೇಕಾದ ಕೆಂಪು ವರ್ಣದ್ರವ್ಯ ಎಷ್ಟು ಅಂತ ಹೇಳಿದ್ದಾರೆ. 1 ಭಾಗ ಅಂತಂದ್ರೆ 1 ಭಾಗ ಕೆಂಪು ದ್ರಾವಣಕ್ಕೆ 75 ಮಿಲಿ ಆಧಾರ ದ್ರಾವಕ ಬೇಕಾದರೆ 1800 ಮಿಲಿ ಆಧಾರ ದ್ರಾವಕದೊಂದಿಗೆ ಮಿಶ್ರಣ ಮಾಡಬೇಕಾದ ಕೆಂಪು ದ್ರಾವಕ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ 1 ಭಾಗಕ್ಕೆ 75 ಮಿಲಿ ಮತ್ತಿದು 1800ಕ್ಕೆ ಎಷ್ಟು ಅಂತ ಏನಿಂದ ನಾವು ಫೈಂಡ್ ಮಾಡಬೇಕಾಗಿದೆ. ಇಲ್ಲಿ ಎಷ್ಟು ಅಂತ ಫೈಂಡ್ ಮಾಡಬೇಕು. ನೆಕ್ಸ್ಟು 75 1 75 2 150, 75 2 150 ಎಷ್ಟು ಉಳಿತು? 30 ಉಳಿತು, 300 ಆಯಿತು. 75 4 ಎಷ್ಟು? 24. ಹಂಗಿದ್ರೆ x = ಎಷ್ಟಾಯಿತು? 24. x = 24. ಆಧಾರ ದ್ರಾವಕದೊಂದಿಗೆ, ಆದ್ದರಿಂದ ಆಧಾರ ದ್ರಾವಕದೊಂದಿಗೆ ಮಿಶ್ರಣ ಮಾಡಬೇಕಾದ ಕೆಂಪು ವರ್ಣದ್ರವ್ಯ = 24. ನೆಕ್ಸ್ಟು 4ನೇ ಪ್ರಶ್ನೆ ನೋಡ್ರಿ.
4ನೇ ಪ್ರಶ್ನೆ ಏನು ಹೇಳಿದೈತೆ ನೋಡ್ರಿ ಇಲ್ಲಿ. ತಂಪು ಪಾನೀಯ ಕಾರ್ಖಾನೆಯೊಂದರಲ್ಲಿ ಒಂದು ಯಂತ್ರವು 6 ಗಂಟೆಗಳಲ್ಲಿ 840 ಶಿಶಿಗಳನ್ನು ತುಂಬುತ್ತದೆ. ಹಾಗಾದರೆ 5 ಗಂಟೆಗಳಲ್ಲಿ ಅದು ಎಷ್ಟು ಶಿಶಿಗಳನ್ನು ತುಂಬುತ್ತದೆ ಅಂತಕ್ಕಂಥದ್ದನ್ನು ಫೈಂಡ್ ಮಾಡಬೇಕು. ಈಗ 6 ಗಂಟೆಗಳಲ್ಲಿ ಎಷ್ಟನ್ನು ತುಂಬಕತ್ತೈತಿ? 840 ತುಂಬತೈತಿ. ಇದು ನೋಡ್ರಿ 6 ಅವರ್ಸ್ಗೆ ಎಷ್ಟು? 840. ಹಂಗಿದ್ರೆ 5 ಅವರ್ಸ್ಗೆ ಎಷ್ಟು ಅಂತೈತಿ ಅಂದ್ರೆ ನಾವು ಫೈಂಡ್ ಮಾಡಬೇಕು. ಈಗ 1 ಅವರ್ಗೆ ಎಷ್ಟು ಅಂತೈತಿ ಅಂದ್ರೆ ಮೊದಲಿಗೆ ನಾವು ಫೈಂಡ್ ಮಾಡ್ಕೋಬೇಕು. 6 ಅವರ್ಸ್ ಈಕ್ವಲ್ ಟು ಯಾವುದಕ್ಕೆ ಸಮ ಆಗಿರ್ತದೆ? 5 ಅವರ್ಸ್ ನೇರ ಅನುಪಾತದಲ್ಲಿ ಇರೋದ್ರಿಂದ 6 1 6, 2 ಉಳಿತು 24 ಆಯಿತು. 6 4 24 ಈ 0. 1 ಅವರ್ಗೆ 140 ಆಯಿತು. ಇನ್ನು 5 ಅವರ್ಗೆ ಅಂತಂದ್ರೆ 5 0 0, 5 4 20, 2 ಕ್ಯಾರಿ, 5 1 5, ಇದೆರಡು 700. ಎಷ್ಟು? ಸಾರಿ, ಇದು ಎಕ್ಸ್ ಆಗಿತ್ತಲ್ಲ, ಇದು ಏನಾಗುತ್ತೆ? ಸಾರಿ, 140 ಇಂಟು 5 ಅಂತ ಆಗುತ್ತೆ. ಸೊ 700 ಅಂತ ಆಗುತ್ತೆ ಆನ್ಸರ್. 700 ಶಿಶಿಗಳನ್ನು ತುಂಬತೈತಿ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 5. ಒಂದು ಬ್ಯಾಕ್ಟೀರಿಯಾದ ಛಾಯಾಚಿತ್ರವನ್ನು 50,000 ಪಟ್ಟು ವೃದ್ಧಿಸಿದಾಗ ಅದು ಚಿತ್ರದಲ್ಲಿ ತೋರಿಸಿರುವಂತೆ 5 ಸೆಂಟಿಮೀಟರ್ ಉದ್ದವನ್ನು ಹೊಂದುವುದು. ಹಾಗಾದರೆ ಬ್ಯಾಕ್ಟೀರಿಯಾದ ನಿಜವಾದ ಉದ್ದವೆಷ್ಟು? ಛಾಯಾಚಿತ್ರವನ್ನು 20 ಪಟ್ಟು ವೃದ್ಧಿಸಿದಾಗ ಅದರ ವರ್ಧಿತ ಉದ್ದವೆಷ್ಟು ಅಂತ ಕೇಳಿದಾರೆ. ಅದು ಏನಪ್ಪ ಅಂತಂದ್ರೆ ಎಷ್ಟು ಪಟ್ಟ ವೃದ್ಧಿಸಿದರು? 50,000 ವೃದ್ಧಿಸಿದಾಗ ಅದು ಎಷ್ಟು ಕಾಣಿಸಾಕತ್ತೈತಿ ಅಂದ್ರೆ ನಮಗೆ 5 ಸೆಂಟಿಮೀಟ್ರ್ ಕಾಣಿಸಾಕತ್ತೈತಿ. ಹಂಗಿತ್ತಂದ್ರೆ ಮೊದಲಿಗೆ ನಾವು ನಿಜವಾದ ಉದ್ದವನ್ನು ಕಂಡುಹಿಡ್ಕೋಬೇಕು. ಮೊದಲು 5 1 ಅಂತಂದ್ರೆ ಎಷ್ಟು ಉಳಿತು? 4 0ಗಳು. ಸೊ ಇಲ್ಲಿ 1 ಐತಿ. 1ಅನ್ನು ಏನು ಮಾಡಬೇಕಂತಂದ್ರೆ ಪಾಯಿಂಟ್ ಹಾಕಿ 4 ಸಂಖ್ಯೆಗಳು ಬಿಟ್ಟು ಪಾಯಿಂಟ್ ಕೊಡಬೇಕು. ಎಷ್ಟಾಯ್ತದು? 0.0001 ಆಯಿತು. ಇದು ಅದರ ನಿಜವಾದ ಉದ್ದ. ಹಂಗಿದ್ರೆ 20 ಪಟ್ಟು ವೃದ್ಧಿಸಿದಾಗ ಅದರ ವರ್ಧಿತ ಉದ್ದವೆಷ್ಟು? 20,000 ಪಟ್ಟು. 20,000 ಪಟ್ಟು ವೃದ್ಧಿಸಿದಾಗ ಅಂದಾಗ ಇದನ್ನ ಏನು ಮಾಡಿರಿ? 0.0001 ಇದಕ್ಕೆ ಇಂಟು ಮಾಡ್ಕೊಂಡ್ಬಿಟ್ರಿ. 2 1 2, 2 1 ಇದು 1 2 3 4 ಪಾಯಿಂಟ್ ಬಿಟ್ಟು ಏನಾಗುತ್ತೆ? 2 ಸೆಂಟಿಮೀಟರ್ ಅಂತ ಆಗುತ್ತೆ. ಪ್ರಶ್ನೆ ಸಂಖ್ಯೆ 6 ನೋಡ್ರಿ ಇಲ್ಲಿ. ಒಂದು ಹಡಗಿನ ಮಾದರಿಯಲ್ಲಿ ಪಟಸ್ತಂಭದ ಎತ್ತರ 9 ಸೆಂಟಿಮೀಟರ್ ಮತ್ತು ನಿಜವಾದ ಹಡಗಿನಲ್ಲಿ ಪಟಸ್ತಂಭದ ಎತ್ತರವು 12 ಮೀಟರ್ ಆಗಿದೆ. ಹಡಗಿನ ನಿಜವಾದ ಉದ್ದವು 28 ಮೀಟರ್ ಆದರೆ ಮಾದರಿ ಹಡಗಿನ ಉದ್ದವೆಷ್ಟು? ನೋಡ್ರಿ ಇಲ್ಲಿ, ಹಡಗಿನ ಮಾದರಿ ಪಟಸ್ತಂಭದ ಎತ್ತರ ಎಷ್ಟೈತಿ? 9 ಸೆಂಟಿಮೀಟರ್ ಅಂತೈತಿ. ನೆಕ್ಸ್ಟ್ ನಿಜವಾದ ಹಡಗಿನ ಪಟಸ್ತಂಭದ ಎತ್ತರ ಎಷ್ಟೈತಿ? 12 ಸೆಂಟಿಮೀಟ್ರ್ ಐತಿ. ಹಂಗಿತ್ತಂದ್ರೆ ನಿಜವಾದ ಹಡಗಿನ ಉದ್ದ 28 ಮೀಟ್ರ್ ಆದ್ರೆ ಮಾದರಿ ಹಡಗಿನ ಉದ್ದ ಎಷ್ಟು ಅಂತ ಕೇಳಿದಾರೆ. ಇದನ್ನು ನಾವೇನಂತ ತಗೋಣ? ಎಕ್ಸ್ ಅಂತ ತಗೋಣ. ಇದನ್ನು ಹೆಂಗೆ ಬರ್ಕೋತೀರಿ ಅಂತಂದ್ರೆ 28/12 ಅಂತಂದ್ರೆ ನೆಕ್ಸ್ಟ್ ಎಕ್ಸ್ ಅಂತ ಬರ್ಕೋರಿ ಆ್ಯಂಡ್
9 ಅಂತ ಬರ್ಕೋರಿ. ಯಾಕಂತಂದ್ರೆ ಇದು ನಿಜವಾದ ಹಡಗಿನ ಪಟಸ್ತಂಭದ ಎತ್ತರ, ನಿಜವಾದ ಹಡಗಿನ ಉದ್ದ. ಹಂಗಿದ್ರೆ ಮಾದರಿ ಪಟಸ್ತಂಭದ ಎತ್ತರ 9 ಐತಿ. ಸೊ ನಮಗೇನು ಬೇಕಾಗೈತಿ, ಮಾದರಿ ಹಡಗಿನ ಉದ್ದ ಬೇಕಾಗೈತಿ. ಸೊ ಅದಕ್ಕೆ ಇದು ಎಕ್ಸ್ ಅಂತ ತಗೋರಿ. 9 3 3 9, 3 4 12, 4 1 4, 4 7 28, 3 7 21 ಎಷ್ಟಾಗಿರ್ತವೆ ಉತ್ತರ. ಆದ್ದರಿಂದ ಮಾದರಿ ಹಡಗಿನ ಉದ್ದ, ಮಾದರಿ ಹಡಗಿನ ಉದ್ದ = 21 ಸೆಂಟಿಮೀಟರ್. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 7. ಪ್ರಶ್ನೆ ಸಂಖ್ಯೆ 7. 2 ಕಿಲೋಗ್ರಾಂ ಸಕ್ಕರೆಯು 9 × 10⁻6 ಹರಳುಗಳನ್ನು ಹೊಂದಿದೆ. ಹಾಗಾದರೆ 5 ಕಿಲೋಗ್ರಾಂ ಸಕ್ಕರೆ. ಎರಡನೇ ಪ್ರಶ್ನೆ 1.2 ಕಿಲೋಗ್ರಾಂ ಸಕ್ಕರೆಯಲ್ಲಿರುವ ಹರಳುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ 2 kg ಸಕ್ಕರೆ ಒಳಗೆ ಎಷ್ಟು ಹರಳುಗಳದಾವ? 9 × 10⁻6 ಹರಳುಗಳದಾವ. ಹಂಗಿದ್ರೆ 5 kg ಒಳಗೆ ಎಷ್ಟು ಅದಾವು ಮತ್ತು 1.2 kg ಒಳಗೆ ಎಷ್ಟು ಅದಾವು ಅಂತ ಹೇಳ್ಕರಿಂದ ಫೈನ್ ಮಾಡ್ಬೇಕು ನಾವೀಗ. ಹೆಂಗೆ ಫೈನ್ ಮಾಡ್ತೀರಿ ನೋಡ್ರಿ. ಇದನ್ನು ನಾವು ಯಾವ ರೀತಿ ಬರ್ಕೋತೀವಿ ಅಂತಂದ್ರೆ 2 kgಗೆ ಎಷ್ಟು ಹರಳುಗಳದಾವ? 9 × 10⁻6. ಹಂಗಿದ್ರೆ 5 kgಗೆ ಎಷ್ಟು ಅಂತ ಗೊತ್ತಿಲ್ಲ. ಸೊ ಇದನ್ನು ಎಕ್ಸ್ ಅಂತ ಬರೀರಿ. ಇದಕ್ಕೆ ಗುಣಾಕಾರ ಆಗುತ್ತೆ, ಇದಕ್ಕೆ ಗುಣಾಕಾರ ಆಗುತ್ತೆ. ಸೊ 2 × x = 5 × 9 × 10⁻6 ಆಗುತ್ತೆ. ಈ ಎರಡನ್ನು ಈಚೆ ಕಡೆ ಕಳಿಸಿದ್ರಿ ಅಂತಂದ್ರೆ 5 × 9 × 10⁻6 / 2 ಅಂತಾಗುತ್ತೆ. 2 1 2 ಇದನ್ನು ಕಟ್ತಾ ಬಿಡ್ರಿ ಅಥವಾ ಇದನ್ನು ಕಟ್ತಾ ಬಿಡ್ರಿ. 2 4 8, 1 ಉಳಿತು, ಪಾಯಿಂಟ್ ಕೊಡ್ರಿ, 10 ಆಯಿತು. 2 5 10. ಸೊ 4.5 × 5 ಮಾಡಿದಾಗ 5 5 25, 2 ಕ್ಯಾರಿ, 5 4 20, 22. ಸೊ ಒಂದು ಪಾಯಿಂಟ್ ಬಿಟ್ಟು ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಇರೋದ್ರಿಂದ ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಡ್ರಿ. ಎಷ್ಟಾಗುತ್ತೆ? 22.5 × 10⁻6 ಅಂತಾಗುತ್ತೆ. ಸೊ ಇದನ್ನು ನೀವು 2.25 × 10⁻7 ಅಂತಲೂ ಬರಿಬಹುದು. ನೆಕ್ಸ್ಟ್ ಇದು ಪ್ರಶ್ನೆ ಸಂಖ್ಯೆ 1 ಆಯಿತು. ಇನ್ನು ಪ್ರಶ್ನೆ ಸಂಖ್ಯೆ 2. ಪ್ರಶ್ನೆ ಸಂಖ್ಯೆ 2 ಏನೈತೆ ನೋಡ್ರಿ. ಅದ್ರೊಳಗೆ 2 kg ಸಕ್ಕರೆ ಒಳಗೆ 10 × 10⁻6 ಹರಳುಗಳಿದ್ರೆ 1.5 1.2 ಎಷ್ಟು ಅದಾವ ಅಂತ ಕೇಳಿಂದ ಫೈಂಡ್ ಮಾಡ್ಬೇಕು ನಾವೀಗ. ಸೊ ಏನು ಮಾಡ್ತೀರಿ, ಇದಕ್ಕೆ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. 2 x = 1.2 × 9 × 10⁻6 ಅಂತ ಮಾಡಿರಿ. ಈ 2 ಈಚೆ ಕಡೆ ಬರ್ತೈತಿ. ಸೊ 1.2 × 9 × 10⁻6 / 2. 2 1 2 0.6 ಇದಕ್ಕೆ ಗುಣಾಕಾರ ಮಾಡಿರಿ. 0.6 × 9 96 ಎಷ್ಟು? 54. ಮಧ್ಯದಲ್ಲಿ 0 54, 5.4 ಅಂತಾಗುತ್ತೆ. ಸೊ 5.4 × 10⁻6 ಅಂತಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 8. ಏನು ಹೇಳ್ತೈತೆ ನೋಡ್ರಿ.
ರಶ್ಮಿಯು 18 ಕಿಲೋಮೀಟರ್ ದೂರದ ರಸ್ತೆಯನ್ನು 1 ಸೆಂಟಿಮೀಟರ್ ದೂರದ ಪ್ರಮಾಣ ಸೂಚಕದಿಂದ ಪ್ರತಿನಿಧಿಸಲಾಗಿರುವ ನಕಾಶೆಯನ್ನು ಹೊಂದಿರುವಳು. ಅವಳ ರಸ್ತೆಯ ಮೂಲಕ 72 ಕಿಲೋಮೀಟರ್ ಕ್ರಮಿಸಿದರೆ ನಕಾಶೆಯಲ್ಲಿ ಆಕೆ ಕ್ರಮಿಸಿದ ದೂರವೆಷ್ಟು ಅಂತ ಕೇಳಿದಾರೆ. ಏನಂತಂದ್ರೆ ಮ್ಯಾಪ್ ಒಳಗೆ 18 ಕಿಲೋಮೀಟರ್ ಈಜ್ವಲ್ ಟು 1 ಸೆಂಟಿಮೀಟರ್ ಅಂತ ಐತಿ ಮ್ಯಾಪ್ ಒಳಗೆ. ಹಂಗಿದ್ರೆ ಅವಳು ರಸ್ತೆಯ ಮೂಲಕ 72 ಕಿಲೋಮೀಟರ್ ಚಲಿಸಿದಾಳೆ. 72 ಕಿಲೋಮೀಟರ್ ರಸ್ತೆಯ ಮೂಲಕ ಚಲಿಸಿದಾಳೆ. ಹಂಗಿದ್ರೆ ನಕಾಶೆಯಲ್ಲಿ ಎಷ್ಟಾಕೈತಿ, ನಕಾಶೆಯಲ್ಲಿ ಎಷ್ಟು ಅನ್ನೋದನ್ನು ಫೈಂಡ್ ಮಾಡಬೇಕು. ಎಷ್ಟು ಅಂಥೇಳಿ ಫೈಂಡ್ ಮಾಡ್ಬೇಕು. ಈಗ ಎಷ್ಟಾಗುತ್ತೆ ನೋಡ್ರಿ, ಇಲ್ಲಿ 18 ಕಿಲೋಮೀಟ್ರ್ ಅಂತಂದ್ರೆ 1 ಸೆಂಟಿಮೀಟ್ರ. ಸೊ 72 ಕಿಲೋಮೀಟ್ರ್ ಅಂತಂದ್ರೆ ಎಷ್ಟು ಸೆಂಟಿಮೀಟ್ರ್ ಅನ್ನೋದು ಫೈಂಡ್ ಮಾಡಬೇಕೈತಿ. ಸೊ 18 ಒಂದಲೇ 18 4 72. ಸೊ 4 ಸೆಂಟಿಮೀಟ್ರ್ ನಕಾಶೆಯಲ್ಲಿ ಚಲಿಸಿದಾಳೆ. ಆದ್ದರಿಂದ 4 ಸೆಂಟಿಮೀಟರ್ ನಕಾಶೆಯಲ್ಲಿ ಚಲಿಸಿರುವಳು ಅಂತ ಬರೀರಿ. 9ನೇ ಪ್ರಶ್ನೆ ನೋಡ್ರಿ, ಇಲ್ಲಿ 9ನೇದು. ಕಂಬದ 5 ಮೀಟರ್ 60 ಸೆಂಟಿಮೀಟರ್ ಎತ್ತರದ ಒಂದು ನೇರವಾದ ಕಂಬವು 3 ಮೀಟರ್ 20 ಸೆಂಟಿಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುವುದು. ಇದೇ ಸಮಯದಲ್ಲಿ 10 ಮೀಟರ್ 50 ಸೆಂಟಿಮೀಟರ್ ಎತ್ತರದ ಇನ್ನೊಂದು ಕಂಬವು ಉಂಟು ಮಾಡುವ ನೆರಳಿನ ಉದ್ದ ಎಷ್ಟು? 5 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುವ ಕಂಬದ ಎತ್ತರ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ 5 ಮೀಟರ್ 60 ಸೆಂಟಿಮೀಟರ್ ಕಂಬದ ಎತ್ತರ. ಇದರಿಂದ ನೆರಳು ಎಷ್ಟು ಉಂಟಾಗೈತಿ? 3 ಮೀಟರ್ 20 ಸೆಂಟಿಮೀಟರ್ ಉಂಟಾಗೈತಿ. ನೆಕ್ಸ್ಟ್ ಪ್ರಶ್ನೆ 1 ಏನಾಗೈತಿ ಅಂತಂದ್ರೆ 10 ಮೀಟರ್ 50 ಸೆಂಟಿಮೀಟರ್ ಕಂಬದ ಎತ್ತರ ಮತ್ತು ನೆರಳು ಎಷ್ಟಾಕೈತೆ ಅನ್ನೋದು ಕ್ವಶನ್ ಮಾರ್ಕ್ ಆಗೈತಿ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 2. ನೆರಳು ಎಷ್ಟೈತಿ ಅಂದ್ರೆ 5 ಮೀಟರ್ ಐತಿ. ಕಂಬದ ಎತ್ತರ ಕ್ವಶನ್ ಮಾರ್ಕ್ ಐತಿ. ಇದಕ್ಕೆ ಕಂಡುಹಿಡಿಬೇಕು. ಇಲ್ಲಿ ಪ್ರಶ್ನೆ 1 ನೋಡಿದಾಗ 5.60 ಅಂತ ಕಂಬದ ಎತ್ತರವನ್ನು ಬರ್ಕೊಂಡು, ನೆಕ್ಸ್ಟ್ 3.20 ಅಂತ ಹಾಕಿರಿಂದ ನೆರಳನ್ನು ಬರ್ಕೊಂಡು, ನೆಕ್ಸ್ಟ್ ಇದು ಯಾವುದಕ್ಕೆ ಸಮ ಆಗಿರ್ತೈತಿ? 10.50 ಇದಕ್ಕೆ ಸಮ ಆಗಿರ್ತೈತಿ. ಇಲ್ಲಿ ಈ ಕಂಬ 10 ಮೀಟರ್ 50 ಸೆಂಟಿಮೀಟರ್ ಇರ್ತಕ್ಕಂಥ ಕಂಬ ಎಷ್ಟು ನೆರಳನ್ನು ಉಂಟು ಮಾಡ್ತಂತೆ ಅನ್ನೋದನ್ನು ನಾವು ಫೈಂಡ್ ಮಾಡಬೇಕಾಗಿದೆ. ಇದು ಈ ಜೀರೋ ಹೋಯಿತು, ಪಾಯಿಂಟ್ ಬಿಟ್ಟು ಕಡ್ತಾ ಹೊಡೆದ್ಬಿಟ್ರಿ. 8 4 32, 8 7 56. ಸೊ ಇದಕ್ಕೆ ಕ್ರಾಸ್ ಮಲ್ಟಿಪ್ಲಿಕೇಶನ್, ಇದಕ್ಕೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಏನಾಗುತ್ತೆ ಅಂದ್ರೆ x = 10.50 × 4/7 ಅಂತ ಆಗುತ್ತೆ. ನೆಕ್ಸ್ಟ್ 7 1 7 ಎಷ್ಟು ಉಳಿತು? 3 ಉಳಿತು, 35 ಆಯಿತು. 7 5 35 ಈ 0 ತಂದು ಇಲ್ಲಿ ಇಟ್ಬಿಡ್ರಿ. ಈಗ ಇಲ್ಲಿ ಪಾಯಿಂಟ್ ಕೊಡ್ರಿ. ಇದು ಎಷ್ಟಾಗುತ್ತೆ ಅಂದ್ರೆ 150 × 4 ತಂದಾಗ ಎಷ್ಟಾಗುತ್ತೆ? 300 ಆಗುತ್ತೆ. ಸೊ ಇಲ್ಲಿ 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಇರೋದ್ರಿಂದ ಇಲ್ಲಿ ಪಾಯಿಂಟ್ ಕೊಟ್ಬಿಡ್ರಿ. ಈಗ ಏನು ಮಾಡ್ತೈತಿ ಅಂತಂದ್ರೆ ಅದು ನೆರಳಿನ ಉದ್ದ. ಇದು ಪ್ರಶ್ನೆ ಸಂಖ್ಯೆ 1ಕ್ಕೆ ಉತ್ತರ. 10 ಮೀಟರ್ 50 ಸೆಂಟಿಮೀಟರ್ ಎತ್ತರದ ಕಂಬವು 3 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುತ್ತದೆ.
ಉಂಟು ಮಾಡುತ್ತದೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 2 ನೋಡ್ರಿ. ಇಲ್ಲೂ ಕೂಡ ಸೇಮ್. ಇಲ್ಲೇನು 5.60 / 3.20 = ಇಲ್ಲೇನು ಕೊಟ್ಟಾರ, ನೆರಳನ್ನು ಕೊಟ್ಟಾರ ಆಲ್ರೆಡಿ ಅವರು. ನಾವೇನು ಕಂಡುಹಿಡಿಬೇಕಾಗೈತಿ, ಕಂಬದ ಎತ್ತರವನ್ನು ಕಂಡುಹಿಡಿಬೇಕಾಗೈತಿ. ಸೊ ಇಲ್ಲಿ ಕೂಡ 8 × 4 = 32, 8 × 7 = 56. ಇಲ್ಲಿ 4x = 7 × 5 ಅಂತಾಗುತ್ತೆ. ಈ ಎಕ್ಸನ್ನು ಈ ಕಡೆ ತಂದಾಗ 7 × 5 / 4 ಅಂತಾಗುತ್ತೆ. 4 × 1 = 4, 4 × 1 = 4. ಎಷ್ಟು ಉಳಿತು? 3 ಉಳಿತು. 4 × 7 = 28, 2 ಉಳಿತು. 4 × 5 ಈಗ 175 × 5 ಮಾಡಿದಾಗ 5 × 5 = 25, 5 × 5 = 25, 7 × 35, 5 × 35, 36, 37, 5 × 1 = 5. ಸೊ 5 × 3 = 8 ಮೀಟರ್. ಆದ್ದರಿಂದ 5 ಮೀಟರ್ ನೆರಳನ್ನು ಉಂಟು ಮಾಡುವ ಕಂಬದ ಎತ್ತರ = 8 ಮೀಟರ್ 75 ಸೆಂಟಿಮೀಟರ್ ಆಗಿರುತ್ತದೆ. ನೆಕ್ಸ್ಟು ಕೊನೆಯ ಪ್ರಶ್ನೆ ಏನೈತೆ ನೋಡ್ರಿ. ಸರಕು ತುಂಬಿರುವ ಲಾರಿ ಒಂದು 14 ಕಿಲೋಮೀಟರ್ ದೂರವನ್ನು 25 ನಿಮಿಷಗಳಲ್ಲಿ ಕ್ರಮಿಸುವುದು. ಇದೇ ವೇಗದೊಂದಿಗೆ ಲಾರಿಯು 5 ಗಂಟೆಗಳಲ್ಲಿ ಎಷ್ಟು ದೂರವನ್ನು ಕ್ರಮಿಸಬಲ್ಲದು ಅಂತ ಕೇಳಿದಾರ. ಇಲ್ಲಿ 14 ಪ್ರಶ್ನೆ ಸಂಖ್ಯೆ 10. 14 ಕಿಲೋಮೀಟ್ರ್ ಚಲಿಸೋಕ್ಕೆ ಎಷ್ಟು ತೊಗೊಂಡು ಟೈಮಿಂಗ? 25 ನಿಮಿಷ ತೊಗೊಂಡೈತಿ. ಹಂಗಿದ್ರೆ 5 ಗಂಟೆಗಳಲ್ಲಿ ಎಷ್ಟು ಕಿಲೋಮೀಟ್ರ್ ಚಲಿಸ್ತೈತಿ ಅನ್ನೋದನ್ನು ಕಂಡುಹಿಡಿಬೇಕು. ಇದೇನಾಗಿರಲಿ, ಎಕ್ಸ್ ಆಗಿರಲಿ. ಸೊ ಇದನ್ನು 14 ಕಿಲೋಮೀಟ್ರ್ ಚಲಿಸೋಕೆ 25 ನಿಮಿಷ ತೊಗೊಂಡ್ರೆ, ನೆಕ್ಸ್ಟ್ 5 ಗಂಟೆಗಳಲ್ಲಿ ಎಷ್ಟು ಚಲಿಸ್ತೈತಿ? ಇದು ನಿಮಿಷ ಐತಿ, ಇದು ಗಂಟೆ ಐತಿ. ಸೊ ಇಲ್ಲಿ ಏನು ಮಾಡಿರಿ, 8 60 ಮಾಡಿರಿ. 5 × 60. ನೆಕ್ಸ್ಟ್ ಈಗ ಏನು ಮಾಡ್ತೀರಿ ಅಂತಂದ್ರೆ, ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಕ್ಕಿಂತ ಮುಂಚೆ ಇಲ್ಲೊಂದು ಕಡತ ಹೊಡ್ಕೊರಿ. ಇಲ್ಲ 5 × 1 = 5 × 5 = 5 × 1 = 5, 5 × 2 = 10. ಈಗ ಇದಕ್ಕೆ ಗುಣಾಕಾರ ಆಗುತ್ತೆ. ಸೊ 14 × 12 ಮಾಡಿದಾಗ 12 4 ಮಾಡಿರಿ, 48 ಆಯಿತು. ನೆಕ್ಸ್ಟ್ 4 ಕ್ಯಾರಿ, 12 × 1 = 12, ಇದು 4 ಅಂದ್ರೆ 168 ಕಿಲೋಮೀಟರ್. 168 ಕಿಲೋಮೀಟರ್. ಆದ್ದರಿಂದ ಲಾರಿಯು 5 ಗಂಟೆಗಳಲ್ಲಿ 168 ಕಿಲೋಮೀಟರ್ ಚಲಿಸುತ್ತದೆ. ನಾನು ಹೇಳಿರ್ತಕ್ಕಂಥ ಅಧ್ಯಾಯ ಎಲ್ಲ ವಿದ್ಯಾರ್ಥಿಗಳಿಗೂ ಅರ್ಥ ಆಗಿತ್ತು ಅಂತ ಅಂದ್ಕೊಳ್ತೀನಿ.
ಎಲ್ಲರಿಗೂ ಅರ್ಥ ಆಗಿತ್ತಂದ್ರೆ ಲೈಕ್ ಮಾಡಿರಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿರಿ. ಧನ್ಯವಾದಗಳೊಂದಿಗೆ.